ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮಧೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ರಿಂದ 14ರವರೆಗೆ 7 ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಬದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ, ದೇಶ, ವಿದೇಶಗಳಿಂದ ಬರುವ ಭಕ್ತರಿಗೆ ಆದರದ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು. ಮಂತ್ರಾಲಯ. ಎಸ್.ಆರ್. ರುದ್ರಾಕ್ಷಿ ಫೌಂಡೇಶನ್ ದೇವದುರ್ಗ ಹೊತಿಯಿಂದ ಪೂಜ್ಯ ತಂದೆಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣ ರಾಮಣ್ಣ ರುದ್ರಾಕ್ಷಿರವರ 18ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜ್ಯ ತಾಯಿಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 12ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ 7ರಂದು ಪುಣ್ಯಭೂಮಿಯಲ್ಲಿ ನಡೆಯಲಿದೆ. ಆಗಸ್ಟ್ 7ರಂದು ಮಧ್ಯಾಹ್ನ 3 ಗಂಟೆಗೆ ಶಾಂತಿನಗರ ಮಾಳಗಡ್ಡೆ ಮನೆಯಿಂದ ಬಾಜಿ ಭಜಂತ್ರಿ ಡೋಳು ವಾದ್ಯಗಳೊಂದಿಗೆ ರುದ್ರಾಕ್ಷಿ ಲೇಔಟ್ನಲ್ಲಿರುವ ಪೂಜ್ಯ ತಂದೆ ತಾಯಿಯವರ ಗದ್ದೆಗೆ ಹೋಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಬಂದ ನಂತರ ಮತ್ತೆ ಸಂಜೆ 5 ಗಂಟೆಗೆ ಶಾಂತಿನಗರ ಮಾಳಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮೈಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕನ್ನೂರು ಸಿದ್ಧಲಿಂಗೇಶ್ವರ ಸುಜ್ಞಾನ ಆಶ್ರಮದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಮೈಲಾರಿಂಗೇಶ್ವರ ಶರಣ ಸಮಸ್ಥಾನ ಮಠ ದೇವರ ಗುಂಡಗುರ್ತಿ ಸಮಸ್ಥಾನದ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದರು. ತದನಂತರ ರಾತ್ರಿ 8 ಗಂಟೆಗೆ ಶಿವಶರಣರಿಗೆ ಮಹಾಪ್ರಸಾದ ಜರುಗುವುದು. ಆದ ನಂತರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಸಪ್ತ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸ್.ಆರ್. ರುದ್ರಾಕ್ಷಿ ಡೆವಲಪರ್ಸ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಂಗನವಾಡಿ ಕೇಂದ್ರದ ಛಾವಣಿ ಕುಸಿತ. ಅಂಗನವಾಡಿ ಸಹಾಯಕಿ ಮೇಲೆಯೇ ಕುಸಿದು ಬಿದ್ದ ಛಾವಣಿ. ರಾಯಚೂರು ಜಿಲ್ಲೆಯ ಅರಕೇರಾ ತಾಲೂಕಿನ ಅಲ್ದಾತ್ರಿ ಗ್ರಾಮದಲ್ಲಿ ಘಟನೆ. ಅದೃಷ್ಟವಶಾತ್ ಮಕ್ಕಳಿಗೆ ಯಾವುದೇ ಅನಾಹುತವಾಗಿಲ್ಲ. ಛಾವಣಿ ಬಿದ್ದ ರಭಸಕ್ಕೆ ಕುಳಿತ ಚೇರ್ ಮುರಿದಿದ್ದು ಅಂಗನವಾಡಿ ಶಿಕ್ಷಕಿ ಮಹಾದೇವಮ್ಮಗೆ ಗಂಭೀರ ಗಾಯಗಳಾಗಿವೆ. ಅಲ್ಲಿಯೇ ಇದ್ದ ಸ್ಥಳೀಯರು ಸಹಾಯಕ್ಕೆ ಆಗಮಿಸಿದ್ದು ಸದ್ಯ ಗಾಯಾಳುವನ್ನು ದೇವದುರ್ಗ ಸರ್ಕಾರ ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೈ ಕೂಡ ಆಗ್ಯದ. ನೀರು ಕುಡಿತೇ ಸ್ವಲ್ಪ ನೀರು ಕುಡಿ ಕಡಿಮೆ ಅದು ಮನುಷ್ಯರೇ ಆನ್ಲೈನ್ ನೀವು ಸಣ್ಣ ಮಕ್ಕಳು ಇರ್ತಾರೆ ಏನು ಮಾಡೋದು ಮೂಟಾಗಿ ಕೊಡ್ಬೇಕು. ಈಗ ನೀರು ಒಟ್ಟು ಹಾರು ಕೊಡಬಾರ್ದು. ಈ ಗೋಡೆ ಹಿಂಗೆ ನೋಡಿ ಈಗ ತಲೆಗಾಯಿ ಪಾಪ ನಾನು 40 ಗಂಟೆ ಪತ್ರಕರ್ತ ಶರಣೇಗೌಡ ಗೊರೆಬಾಳರವರಿಗೆ ಶ್ರದ್ಧಾಂಜಲಿ. ರಾಯಚೂರು ಈಚೆಗೆ ಅಗಲಿದ ಪತ್ರಕರ್ತ, ಕಾರ್ಯನಿರತ ಪತ್ರಕರ್ತ ಸಂಘದ ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಗೌಡ ಗೊರೆಬಾಳ ಅವರಿಗೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಘಟಕದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 1 ನಿಮಿಷ ಮೌನ ಆಚರಣೆ ಸಲ್ಲಿಸಿದ ಬಳಿಕ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಹಿರಿಯ ಪತ್ರಕರ್ತ ಭೀಮರಾಯ ಹದಿನಾಳ, ಶರಣಗೌಡ ಗೊರೆಬಾಳೆ 2 ದಶಕದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಅಪಾರ ಕೊಡುಗೆ ನೀಡಿದ್ದಾರೆ. ಸಿಂಧನೂರು ಭಾಗದಲ್ಲಿ ಅವರು ಚಿರಪರಿಚಿತರಾಗಿದ್ದರು. ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಮಾಡುತ್ತಿರುವುದು. ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅವರೊಟ್ಟಿಗೆ ಸೇವೆ ಸಲ್ಲಿಸಿದ್ದನ್ನು ಸ್ಮರಿಸಿದರು. ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ಪತ್ರಕರ್ತ ಶರಣಗೌಡ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಕೆಲಸದ ಒತ್ತಡದಿಂದ ಅವರು ತಮ್ಮ ಆರೋಗ್ಯವನ್ನು ಕೆಡಗಣಿಸಿದರು.
ಇದರಿಂದ ಸಂಘದ ಚಟುವಟಿಕೆಗಳಿಂದ ದೂರ ಉಳಿಯುವಂತಾಯಿತು. ಅವರ ಅಗಲಿಕೆ ಬೇಸರದ ಸಂಗತಿ. ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದಯ್ಯ ಸ್ವಾಮಿ ಮಾತನಾಡಿ, ಉದಯವಾಣಿ ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಶರಣಗೌಡ ವ್ಯಕ್ತಿತ್ವದಿಂದಲೂ ಮೃದು ಸ್ವಭಾವಿಯಾಗಿದ್ದರು. ಎಷ್ಟೇ ದೊಡ್ಡ ನಾಯಕರ ಸಂಪರ್ಕ ಹೊಂದಿದ್ದರೂ ಅಹಂಭಾವ ತಲೆಗೇರಿಸಿಕೊಳ್ಳದೆ ತಲಸ್ಪರ್ಶಿಯಾಗಿಯೇ ಬಾಳಿದರು. ಉದಯವಾಣಿಗೆ ಬಂದ ನಂತರ ಸಹಿತ ಅವರು ಉದಯವಾಣಿ ವರದಿಗಾರರಾಗಿ ಶರಣಗೌಡ ಗೋರೆಪಾಳಿ ಅಂತಂದರೆ ಆ ಭಾಗದಲ್ಲಿ ಭಾಳ ಒಂದು ಡಿಸ್ಕನೆಕ್ಷನ್ ಏನಿತ್ತು, ಟಿ ವಿ ಕನೆಕ್ಷನ್. ಹೀಗಾಗಿ ಯಾವುದೇ ಪತ್ರಿಕೆ, ಹೊಸ ಪತ್ರಿಕೆ ಬಂದರೆ ಆ ಭಾಗದಲ್ಲಿ ಅವರೇ ಏಜೆಂಟರು, ಅವರೇ ವರದಿಗಾರರು. ಬಟ್ ಅವರು ಏಜೆನ್ಸಿ ತೊಗೊಂಡಾರಂತಂದ್ರೆ ಸಾಕು, ಆ ಭಾಗದಲ್ಲಿ ಅಷ್ಟು ಪ್ರಬಲವಾಗಿ ಪ್ರಚಾರ ಮಾಡಿ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಿ ಚಂದಾದಾರರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವರದಿಗಾರ ಕೈಲಿ ಸಹಿತ ಗ್ರಾಮೀಣ ಭಾಗದಲ್ಲಿ ಏನನ್ನು ವರದಿ ಬರ್ತಾವಂದ್ರೆ ಶರಣಗೌಡ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾಯಿದ್ರು. ಬಟ್ ಇನ್ನೂ ಅವರು ನಮ್ಮನ್ನು ಅದನ್ನು ವಯಸ್ಸು ಏನಲ್ಲ, 50-52 ಅಂತಂದರೆ ಭಾಳ ಚಿಕ್ಕ ವಯಸ್ಸು. ಅವ್ರ ಕುಟುಂಬವನ್ನು ಬಿಟ್ಟು ಆಮೇಲೆ ಮಾಧ್ಯಮ ಕ್ಷೇತ್ರಕ್ಕೆ ಭಾಳ ಬೆಂಬಲ ಕಷ್ಟ ಆಗಿದೆ. ವರದಿ ಯಾರಾದರೂ ಬರೀಬೋದು, ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಿ ಅದು ಚಂದಾದಾರರು ಮಾಡಿ ಮನೆಗೆ ಒಂದು ಪತ್ರಿಕೆ ಇವತ್ತು ಮುದ್ರಣ ಮಾಧ್ಯಮ ತಲುಪಿಸಿದ್ರೆ ಭಾಳ ಕಷ್ಟದ ಕೆಲಸ. ಅಂಥ ಒಂದು ಕೆಲಸ ಮಾಡ್ತಿದ್ದ ನಮ್ಮ ಶರಣಗೌಡ ಗೋರೆಪಾಳಿ ಅವರು ನಿಧನ ನಮಗೆಲ್ಲ ದುಃಖವಾಗಿದೆ. ಅವರ ಆತ್ಮಹತ್ಯೆ ಶಾಂತಿ ಭಗವಂತ ದಯಪಾಲಿಸಿ ಅಂತ ಹೇಳಿ ನಾವು ಹೊಸದಾಗಿ ಉದಯವಾಣಿಗೆ ಬಂದಾಗ ಅವರ ಪತ್ರಿಕೆಯಲ್ಲಿ ಇದ್ದರು. പക്ഷേ ಅಣ್ಣ ಭೀಮರಾಯ ಸರ್ ಜೊತೆಗೇನು ಭಾಳ ಕೆಲಸ ಮಾಡಿದ್ದಾರೆ ಅವರು ಉದಯವಾಣಿಗೆ. ಬಟ್ ಅವರು ನೋಡೋದಕ್ಕೆ ಆ ಜನ ಭಾವ ಇದ್ದು ಕೂಡ ಭಾಳ ಮೃದು ಇರುತ್ತೆ. ಏನೇ ಮಾತಾಡಿದ್ರು ಡೌನ್ ಟು ಅರ್ಥ ಆಗಿ ಮಾತಾಡೋರು. ನಮ್ಗೆ ನಾನೇ ನಿಮಗಿಂತ ಚಿಕ್ಕವನ್ನ ರೀತಿ ಮಾತಾಡೋರು, ಭಾಳ ಮುಜುಗರ ಆಗೋದು. ಸರ್ ನೀವು ಹಂಗೆ ಮಾತಾಡ್ಬಿಡ್ರು, ದೊಡ್ಡವ್ರು ಇದೀವಿ ಅಂತಂದ್ರೆ ಇಲ್ಲ ಸರ್ ಅನ್ನೋದು. ಬಟ್ ಭಾಳ ಬೇಸರದ ಸಂಗತಿ ಏನಂದರೆ ನಾವು ಈ ಥರದ ಶ್ರದ್ಧಾಂಜಲಿ ಸಭೆಗಳನ್ನು ಪದೇ ಮಾಡೋದು ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತಾ ಇದೆ. ಇತ್ತೀಚೆಗೆ ಒಂದು ಸಭೆ ಮಾಡಿದ್ವಿ, ಅದಾದಮೇಲೆ ಮತ್ತೆ ಈ ಥರದ್ದು ಒಂದು ಸಭೆ, ಇದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ. ಬಟ್ ಅವ್ರ ಬಗ್ಗೆ ನಾನು ಯಾಕಂದ್ರೆ ನಮ್ಮಲ್ಲಿ ಇರೋದ್ರಿಂದ ನನಗೆ ಗೊತ್ತಿರೋ ಒಂದಷ್ಟು ವಿಷಯ ಏನಂತಂದರೆ, ಯಾವತ್ತಿಗೂ ಅವರು ಅಹಂಕಾರವನ್ನು ತಂದ್ಕೊಳ್ಳಿಲ್ಲ. ತಾನೊಬ್ಬ ಸೀನಿಯರು ಎಲ್ಲರ ಜೊತೆಗೆ ಅದರಲ್ಲಿ ಹಂಪನಗೌಡರು ಇವ್ರ ಮಾತು ಕೇಳಿ ಏನಾದರೂ ನಿರ್ಧಾರ ತಗೊಳ್ಳೋರಂಗಿಲ್ಲ. ನಾನು ಕೇಳಿದೆ, ಏನ್ರಿ ಗೌಡ್ರ ಏನು ಸಮಾಚಾರ ಅಂತ ಕೇಳಿ ನಿರ್ಧಾರ ತಗೊಳ್ಳೋರಂತೆ. ಬಟ್ ಆದರೆ ಆ ಥರದ ಅಹಂಕಾರ ಭಾವ ಯಾವತ್ತಿರಲಿಲ್ಲ. ನಾನು ಇಷ್ಟು ದೊಡ್ಡ ಬೆಳವಣಿಗೆ ಇದ್ದೆ, ನನ್ನಲ್ಲಿ ಆ ಥರ ನನಗಿತ್ತು ನೆಟ್ವರ್ಕ್ ಇದೆ ಅಂತೇಳಿ ಯಾವತ್ತೂ ತೋರಿಸ್ಕೊಂಡಿಲ್ಲ. ನಾವೇನಾದರೂ ಅಫಿಷಿಯಲ್ ವಿಷಯಗಳನ್ನು ಮಾತಾಡಿದಾಗ, ಸರ್ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದೇ ಕ್ಷಣಕ್ಕೆ ಸರ್ ಆಯ್ತು ಸರ್ ಏನಾದರೂ ಮಾಡೋಣ ಸರ್, ಓಕೆ ಸರ್ ಬರೀ ಸರ್ ಮಾಡೋಣ ಸರ್, ಇಷ್ಟೇ, ಬೇಡ ಸರ್ ಆ ಥರದ ಏನಾದರೂ ಒಂದು ಆಕ್ಷೇಪ ವ್ಯಕ್ತಪಡಿಸುವಂಥ ವ್ಯಕ್ತಿತ್ವನೇ ಅಲ್ಲ. ಬಟ್ ಈ ಥರದೊಂದು ಆರೋಗ್ಯದಿಂದ ಅವರು ಭಾಳ 55 ವರ್ಷ, ಅದೇನು ಭಾಳ ದೊಡ್ಡ ಏಜ್ ಅಲ್ಲ ಈ ಕಾಲಕ್ಕೆ. ಅನಾರೋಗ್ಯ ನಿಧನ ಆಗಿದ್ದು ತುಂಬ ಬೇಸರ ಆಯಿತು. ಅವರ ಕುಟುಂಬಕ್ಕೆ ಆ ಶಕ್ತಿ ತೋರಿಸುವಂಥ ಶಕ್ತಿ ಸಿಗಲಿ, ಅವ್ರ ಕುಟುಂಬ ನೋವು ತಾಳುವಂಥ ಶಕ್ತಿ ಸಿಗಲಿ ಅಂತೇಳಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ ಆತ್ಮಕ್ಕೆ ಧನ್ಯವಾದ. ನೆಟ್ವರ್ಕ್ ಇತ್ತು. ಆ ಕೇಬಲ್ ನೆಟ್ವರ್ಕನ್ನು ಅವರು ಇತ್ತೀಚೆಗೆ ಅವರು ಅನಾರೋಗ್ಯಕ್ಕೊಳಗಾದಾಗ ಅವರ ಧರ್ಮಪತ್ನಿ ನಾಗರತ್ನ ಅಂತಿದ್ದಾರೆ, ಅವ್ರು ನೋಡ್ಕೊಳ್ತಿದ್ರು. ನಾನು ಹಿಂಗೆ ಒಂದು ದಿವಸ ಗೋರೆಬಾಳ ಕ್ಯಾಂಪಿಗೆ ವರದಿಗೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಅವರು ಹತ್ತಾರು ರೀತಿಯ ಸಮಸ್ಯೆಗಳು ಇಟ್ಕೊಂಡಿದ್ರು. ತುಂಬ ನೋವಾಗುತ್ತೆ, ಯಾಕೆಂದರೆ ಇದು ಸಾಯುವಂಥ ವಯಸ್ಸಲ್ಲ. ಅವರು ಇನ್ನೂ ಬೆಳೀತಾ ಇದ್ದರು. ಆ ಭಾಗದಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಚಿರಪರಿಚಿತರು, ಸಂಘಟನೆಗಾರರಿಗೆ ಚಿರಪರಿಚಿತರು. ಒಬ್ಬ ಪತ್ರಕರ್ತನಾಗಿ ಒಬ್ಬ ಕೇಬಲ್ ನೆಟ್ವರ್ಕ್ ಬಿಸ್ನೆಸ್ ಹ್ಯಾಂಡಲ್ ಮಾಡಿಕೊಂಡು ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ಕೊಂಡಿದ್ರೇನೋ ಅನಿಸುತ್ತೆ. ಯಾಕಂದ್ರೆ ನಿರ್ಲಕ್ಷ್ಯ ಮಾಡಿದ್ದು
ಪರಿಣಾಮವೇ ಆಯ್ತೇನೋ ಅನ್ನೋದು ಕೂಡ ಎಲ್ಲೊಂದು ಕಡೆ ಕಾಡ್ತಾ ಇದೆ. ಇನ್ನು ಮಕ್ಕಳು ಚಿಕ್ಕವರಿದ್ದಾರೆ, ಇನ್ನು ಅವರು ಮಕ್ಕಳದು ಇನ್ನೂ ಮದುವೆಗೂ ಆಗಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. ಅಂದರೆ ಒಂದು ರೀತಿಲಿ ಕುಟುಂಬದ ವಿಚಾರ ನೋಡಿದರೆ ಬೇರೆ ಆರೋಗ್ಯ ಒಂದು ಕಡೆ ಆಗಿದ್ದರೆ, ಕುಟುಂಬದ ಆರ್ಥಿಕ ವ್ಯವಸ್ಥೆ ಒಂದು ಕಡೆ ಆಗಿದ್ದರೆ, ಬಟ್ ಅವರ ಸಾವು ಮಾತ್ರ ಇಡೀ ಅವ್ರ ಕುಟುಂಬಕ್ಕೆ ನೋವು ತಂದಿದೆ, ನಮ್ಮ ಪತ್ರಕರ್ತರ ಬಳಗಕ್ಕೆ ನೋವು ತಂದಿದೆ. ಇಷ್ಟೇ ನಿಷ್ಠೂರವಾಗಿ. ಹಾಗೂ ನಮ್ಮ ಸಿಂಧನೂರು ಆಮೇಲೆ ಗಂಗಾವತಿ ಭಾಗದಲ್ಲಿ ಒಂದು ಟಿ ವಿ ಚಾನಲ್ನ ಯಾರಾದರೂ ಪ್ರಾರಂಭ ಮಾಡಿದ್ರು, ಕೇಬಲ್ ಚಾನಲ್ ಅಂತಂದ್ರೆ ಅದು ಶರಣೇಗೌಡರ ಒಂದು ಪ್ರಯತ್ನದಿಂದಂತಲೇ ಹೇಳ್ಕೋಬೋದು. ಈಗ ಒಂದೆರಡು ಚಾನಲ್ಲು ಸಿಂಧೂರಲ್ಲಿದ್ದಾವೆ ಅಂದರೂ ಕೂಡ ಮೊದಲು ಬುನಾದಿ ಹಾಕಿದ್ದೇ ಶರಣೇಗೌಡರು. ಹಾಗೆ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಬರಿಬೇಕಾಗಿತ್ತು, ಅವ್ರದ್ದೇನಾದರೂ ತಪ್ಪುಗಳನ್ನು ಎತ್ತಿ ಹಿಡಿಬೇಕಾಗಿತ್ತು ಅಂದರೆ ನಾ ಕಂಡಂತೆ ಶರಣೇಗೌಡರು ನೇರವಾಗಿಯೇ ಅದರ ವಿರುದ್ಧ ಧ್ವನಿ ಎತ್ತಿ ಬರೆಯುವಂತಹ ವ್ಯಕ್ತಿತ್ವವುಳ್ಳಂಥವ್ರು. ಹಾಗೂ ಕೆಲವೊಂದು ಸರಿ ನನಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ನಾನು ಹೊಸ ಪತ್ರಿಕೆ ಪ್ರಾರಂಭ ಮಾಡಿದಾಗ ನನ್ನ ಕಚೇರಿಗೆ ಬಂದು ಶುಭ ಹಾರೈಸಿದರು. ಹಾಗೆ ಅವರು ಕೆಲವೊಂದು ಸೂಕ್ಷ್ಮತೆಗಳನ್ನು ನನಗೆ ತಿಳಿಸಿದರು. ಅಂತಹ ಹಿರಿಯ ಚೇತನ ಅನಾರೋಗ್ಯದಿಂದ ಮೊನ್ನೆ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಾಗೆ ಇದು ಕೇವಲ ಪತ್ರಿಕೋದ್ಯಮಕ್ಕೆ ಅಷ್ಟೇ ಅಲ್ಲ, ಒಂದು ಏಜೆನ್ಸಿ ವಿಚಾರ ಬಂದಾಗಲೂ ಕೂಡ ಅದು ತುಂಬಲಾರದ ನಷ್ಟನೇ ಆಯಿತು. ಹಾಗೆ ಅವರ ಕೆಳಗಡೆ ಎಷ್ಟೋ ಪತ್ರಿಕಾ ಮಿತ್ರರು ಕೂಡ ಈಗೇನು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿದ್ದಾರೆ, ಅವರ ಗರಡಿಯಲ್ಲೇ ಪಳಗಿದವರು ಕೂಡ ಹಲವಾರು ಜನ ಇದ್ದಾರೆ. ಅಂತಹ ಇನ್ನೂ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಮಾಡಿದಂತಹ ಶರಣೇಗೌಡರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಬೋದು. ನಾಗಮೋಹನ್ ದಾಸ್ ವರದಿಯನ್ನು ಇಂದು ನಡೆಯುವ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಮುಂಗಾರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಧರಣಿ ರ್ಯಾಲಿ ನಡೆಸಿದರು. ನಾಗಮೋಹನ್ ದಾಸ್ ಆಯೋಗ ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ರಾಜ್ಯ ಸರ್ಕಾರ ತೆಲಂಗಾಣ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ತ್ವರಿತಗತಿಯಲ್ಲಿ ಜಾರಿಗೊಳಿಸಿರುವುದನ್ನು ಮಾದರಿಯಾಗಿಟ್ಟುಕೊಳ್ಳಬೇಕಾಗಿದೆ. ತೆಲಂಗಾಣ ಸರ್ಕಾರ ರಚಿಸಿದ ಶಾಮೀಮ್ ಅಖ್ತರ್ ಅವರ ವರದಿಯನ್ನು ಫೆಬ್ರವರಿ 2, 2024ರಂದು ಸಲ್ಲಿಸಿದೆ. ದಿನಾಂಕ 4ರಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಚಿವ ಸಂಪುಟದಲ್ಲಿ ಮಂಡಿಸಿ ತೀರ್ಮಾನ ಕೈಗೊಂಡು ಜಾರಿಗೊಳಿಸಿದರು. ಕೆಲವು 3 ದಿನಗಳಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಪ್ರಕ್ರಿಯೆಯನ್ನು ಮುಕ್ತಗೊಳಿಸಿ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಮಾಡಿದ ಮೊದಲ ರಾಜ್ಯವೆಂದು ಖ್ಯಾತಿ ಹೊಂದಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ನಡೆಯುವ ಸಚಿವ ಸಂಪುಟದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಒಳ ಮೀಸಲಾತಿ ಬಗ್ಗೆ ಚರ್ಚಿಸಿ ಅನುಷ್ಠಾನಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತು ಆಗಸ್ಟ್ 7 ಕಾಂಗ್ರೆಸ್ ಸರ್ಕಾರದವರು ಮೊನ್ನೆ 4ರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಅವರು ಪಾಸ್ ಮಾಡಿಕೊಳ್ಳೇಬೇಕು. ಅವರು ಪಾಸ್ ಮಾಡಿಕೊಳ್ಳಿಕ್ಕೆ ಏನಾದರೂ ಹಿಂದೆ ಮುಂದೆ ಮಾಡಿದರೆ ನಾಳೆಲಿಂದನೇ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟಗಳು ಭುಗಿಲೇಳ್ತವೆ. ಇದು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯಾದಂಥ ಒಂದು ನಮ್ಮ ಹೋರಾಟ ಇದೆ. ಇವತ್ತೇ ಇದೆ 11ವರೆಗೆ ಅಂತ ಇವತ್ತು ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೆ ನ್ಯೂಸ್ ಇಲ್ಲ ನಮಗೆ ಅದ್ರದ್ದು. ಆದರೆ ನಮಗೆ ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾಳ ಒತ್ತಡ ಅಂತ ಗೊತ್ತಿದೆ. ಆದರೆ ನೀವು ಮಾಡಲೇಬೇಕಾಗಿದೆ. ಸೈಂಟಿಫಿಕ್ ಆದಂಥ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೀವು ಅದನ್ನು ಯಾರಾದರೂ ಅನ್ಸೈಂಟಿಫಿಕ್ ಅಂದರೆ ಅವರಷ್ಟು ಮತಿಹೀನರು ಬುದ್ಧಿಗೇಡುಗಳು ಬಹುಶಃ ಈ ರಾಜ್ಯದಲ್ಲಿ ಯಾರು ಇರಲಿಕ್ಕಿಲ್ಲ. ಸುಮಾರು 3 ತಿಂಗಳ ಕಾಲ ಕೊಟ್ಟಂಥ ಅವಕಾಶ ಬಹುಶಃ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಷ್ಟೊಂದು ಅವಕಾಶಗಳು ಕೊಟ್ಟಂಥ ಆಯೋಗ ಅಂತ ಆಯೋಗ ನೀಡಿರ್ತಕ್ಕಂಥ ಸಲ್ಲಿಸಿರ್ತಕ್ಕಂಥ ಇದಕ್ಕೆ ಹಲವಾರು ಮಂದಿ ಬೇರೆ ಬೇರೆ ಹೆಸರುಗಳು ಮಾತಾಡ್ತಾರೆ. ಅದು ಇನ್ನೂ ಬಹಿರಂಗನೇ ಆಗಿಲ್ಲ, ಆವಾಗಲೇ ಮಾತಾಡಕತ್ತಾರೆ ಮಂದಿ. ಅದು ಬಹಿರಂಗ ಆಗಬೇಕಲ್ಲ ಅದ್ರಾಗ ಏನಿದೆ ಅಂತ. ನಾವಂತ ಅದನ್ನು ವೆಲ್ಕಮ್ ಮಾಡಿದ್ದೀವಿ. ಅದ್ರಾಗ ಏನೇನಿಲ್ಲ ನಾವು ಒಪ್ಲಾಗ್ಸಿದ್ದೀವಿ. ಒಳ ಮೀಸಲಾತಿ ಹೋರಾಟಗಾರರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥದ್ದು ಏನೇ ಇಲ್ಲ ನಾವು ಅದನ್ನು ಅಡ್ಮಿಟ್ ಮಾಡಬೇಕು ನಾವು ನಡೆದಿದ್ದೀವಿ. ಹೀಗಾಗಿ ಸಿದ್ದರಾಮಯ್ಯನವರು ಇವತ್ತು ಅದನ್ನು ಮಂಡಿಸಿಕೊಂಡು ಅದನ್ನು ಚರ್ಚಿಸಿ ತೀರ್ಮಾನ ತಗೊಳ್ಳೇಬೇಕು. ಒಂದು ವೇಳೆ ತಗೊಳ್ಳದೇ ಇದ್ರೆ ನಾಳಿನಿಂದಲೇ ಬಹುಶಃ ಸಿದ್ದರಾಮಯ್ಯನವರು ನೀವು ರಾಜ್ಯದಲ್ಲಿ ಎಲ್ಲಿ ತಿರುಗಾಡಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ನಾನು ಮಾತಾಡ್ತೀನಿ. ರಾಜ್ಯ ಮಟ್ಟದ ಚಳವಳಿಗೆ ಜಯವಾಗಲಿ. ಭಾಳ ದೊಡ್ಡ ರಾಯಚೂರು ಬಂದೆಲ್ಲ ಆಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೀವಿ.
ನಗರದ ಸಾರ್ವಜನಿಕರು ಮೂಲಭೂತ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಎಸ್ಯುಎಸ್ಐ ಸಮಿತಿ ಮುಖಂಡರು ನಗರದ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಗರ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರುವುದು ಸಂತಸದ ವಿಷಯವಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದಾರೆ. ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಟ್ಟಿದೆ ಎಂದು ಆರೋಪಿಸಿದರು. ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು. ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ತಗ್ಗುಗುಂಡುಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ. ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಫಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು. ಬೀದಿ ನಾಯಿಗಳು ಮತ್ತು ಬೀಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು. ಹುಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು. ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸೆಯಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿವಾರಣೆ ನಿರಂತರವಾಗಿ ನಡೆಯಬೇಕು. ಹಾಗೂ ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ, ಅವುಗಳ ನಿವಾರಣೆ ನಿರಂತರವಾಗಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮನವಿ. ರಾಯಚೂರು ನಗರವು ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿರುವುದು ಸಂತಸದ ವಿಷಯವಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಾವು ರಾಯಚೂರು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದೇವೆ. ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನ ಹದಗೆಡುತ್ತಾ ಸಾಗಿದೆ. ಅಂದರೆ ರಾಯಚೂರು ನಗರದ ಜನತೆಗೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ತೊಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು, ಬೀದಿ ನಾಯಿಗಳ ಕಾಟ, ಕಸದ ವಿಲೇವಾರಿ ಸಮಸ್ಯೆ, ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯದಿರುವುದು, ಬೀದಿ ದೀಪಗಳ ನಿರ್ವಹಣೆ, ಬಿಡಾಡಿ ದನಗಳ ಹಾವಳಿ ಇನ್ನೂ ಮುಂತಾದ ಸಮಸ್ಯೆಗಳ ಕಾರಣದಿಂದ ರಾಯಚೂರಿನ ಜನತೆ ಬಸವಳಿದಿದ್ದಾರೆ. ನಮ್ಮ ಬೇಡಿಕೆಗಳು: ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು. ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ತಗ್ಗುಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ. ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಪಾಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು. ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು. ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು. ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸೆಯಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು. ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ, ಅವುಗಳ ನಿರ್ವಹಣೆ ನಿರಂತರವಾಗಿ ಕೈಗೊಳ್ಳಬೇಕು. ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಖಾತ್ರಿಪಡಿಸಬೇಕು. ನಗರದ ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು. ಆಶಾಪುರ ಕ್ರಾಸ್ನಿಂದ ಐಬಿ ಮುಂದಿನ ರಸ್ತೆ ಭಾಗದ ಮೇಲ್ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ನೀರು ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು. ಎಸ್ಯುಎಸ್ಐ ಕಮ್ಯುನಿಸ್ಟ್ ಪಾರ್ಟಿ ಜಿಲ್ಲಾ ಸಮಿತಿಯ ಪರವಾಗಿ. ಅತಿಯಾದ ಯೂರಿಯಾ ಗೊಬ್ಬರ ಬಳಕೆಯಿಂದ ಕ್ಯಾನ್ಸರ್ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಅಚ್ಚರಿ ಹೇಳಿಕೆ ನೀಡಿ ರೈತರಲ್ಲಿ ಗೊಂದಲ ಸೃಷ್ಟಿಸಿದ ಕೊಪ್ಪಳ ಕೃಷಿ ಅಧಿಕಾರಿ ರುದ್ರೇಶಪ್ಪ ಅವರನ್ನು ಅಮಾನತು ಮಾಡಬೇಕೆಂದು ಅಖಿಲ ಕರ್ನಾಟಕ ಅನ್ನದಾತ ಸಂಘದ ಮುಖಂಡರು ನಾಗನಗೌಡ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಯಾವುದೇ ವೈಜ್ಞಾನಿಕ ವರದಿ ಇಲ್ಲದೆ ರೀತಿಯ ಹೇಳಿಕೆಯಿಂದ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕೊಪ್ಪಳ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಹಾಗೂ ಹುಟ್ಟುವ ಮಕ್ಕಳಲ್ಲಿ ರಕ್ತಹೀನತೆಯೂ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ಪ್ರಮುಖ ಕಾರಣವೇ ಅತಿಯಾದ ಯೂರಿಯಾ ಬಳಕೆ ಮತ್ತು ಕಳೆನಾಶಕ ಬಳಕೆ ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು. ಅವರ ಹೇಳಿಕೆ ರೈತರ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಎಂದರು. ಅನೇಕ ವರ್ಷಗಳಿಂದ ರೈತರು ರಸಗೊಬ್ಬರವನ್ನು ಬಳಕೆ ಮಾಡುತ್ತಿದ್ದಾರೆ. ಆದರೆ ಕೃಷಿ ಜಂಟಿ ಅಧಿಕಾರಿ ಆದ ಅವರು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆಗೆ ಸಾಧ್ಯವಾಗದೆ ಈ ರೀತಿ ಹೇಳಿಕೆ ನೀಡಿ ರೈತರಲ್ಲಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡಿರುವುದು ಖಂಡನೀಯ. ರಾಜ್ಯ ಸರ್ಕಾರ ಇದನ್ನು ಗಂಭೀರ ಪರಿಗಣಿಸಿ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆಲ್ಲ ಒದಗಿಸಕ್ಕಾಗದೇ ಇಂತಹ ಸ್ಟೇಟ್ಮೆಂಟ್ ಅಂತ ಕಾಲಹರಣ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾನು ಸರ್ಕಾರದ ಮತ್ತು ಮಾನ್ಯ ಸಚಿವರಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದಂದ್ರೆ ಇಂಥ ನಿರ್ಲಕ್ಷ್ಯ ಅಧಿಕಾರಿಯಾದ ರುದ್ರೇಶ್ ಅವರು ಮೊಟ್ಟಮೊದಲಾಗಿ ಈ ತತ್ಕ್ಷಣದಿಂದಲೇ ಅವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿ ಮಾನ್ಯ ಜೆಡಿ ಅವರು ಜಂಟಿ ಆಯುಕ್ತರು
ಕೃಷಿ ಇಲಾಖೆ ಕೊಪ್ಪಳದಲ್ಲಿ ಕೊಟ್ಟಿದ್ದಾರೆ. ರುದ್ರೇಶಪ್ಪ ಅಂತೇಳಿ, ರುದ್ರೇಶಪ್ಪ ಕೊಪ್ಪಳ ಜಿಲ್ಲೆ. ಏನಂತ ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕೋರು. ಸಾಮಾಜಿಕ ಜಾಲತಾಣ ಅಲ್ಲ, ಟಿವಿ 9 ಇದರಲ್ಲೇ ಕೊಟ್ಟಿದ್ದಾರೆ ಅಷ್ಟೇ. ಟಿವಿ ಚಾನಲ್ ಕೊಟ್ಟಿದ್ದಾರೆ. ಮತ್ತೆ ಆಮೇಲೆ ಸುದ್ದಿ ನಿಮ್ಮ ಯಾವ್ದಾದ್ರು ಒಂದೆರಡು ಈಗ ನಾವು ಇಲ್ಲಿ ಪ್ರೆಸ್ ಮೀಟ್ ಮತ್ತು ಕೊಪ್ಪಳ 4 ಜಿಲ್ಲೆಯಲ್ಲೂ ಕೂಡ ಈ ಒಂದು ಅತ್ಯುತ್ತಮವಾದಂಥ ಕ್ಯಾನ್ಸರ್ ಜಾಸ್ತಿ ಇದಾಗಿದೆ ಅಂತ ಹೇಳಿ ಆ 4 ಜಿಲ್ಲೆಗಳು ಕೂಡ ಒಳಗೊಂಡಾಗ ಮಾತಾಡ್ತಿದ್ದಾರೆ. ನಾವು ರಾಯಚೂರು ಜಿಲ್ಲೆಯ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ರೈತ ಸಂಘದಿಂದ ಮಾತಾಡಬೇಕು. ದಾಖಲಾತಿ ಪೂರ್ವಕ ಸಾಗುವಳಿ ಪಡಿಸ್ತೀವಿ. ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ನೀವು ಕ್ರಮ ಕೈಗೊಂಡ್ರೆ ನಾವು ಅವಶ್ಯಕ ಆಗ್ತೀವಿ. ಅದಕ್ಕೆ ನಾವು ನೀವೇನಾದ್ರೂ ಪರ್ಯಾಯ ಅದಕ್ಕೇನಾದ್ರೂ ಪರ್ಯಾಯ ಒಂದು ವ್ಯವಸ್ಥೆ ನೀವು ಯೂರಿಯಾ ಅದೆಲ್ಲ ಕೇಳಕತ್ತೀರಿ ಅಂತ ಕೊರತೆ ಏನಿದ್ದಲ್ಲ ಆ ಕೊರತೆ ನೀಗಿಸಲಾರ್ದೇ ಇದ್ರ ಸುಳ್ಳು ಆರೋಪಗಳು ಈ ಒಂದು ಆರೋಪದಿಂದ ಏನಾಗ್ತವೆ, ನಮ್ಮ ರೈತರಿಗೆ ಮುಂದಿನ ಮಾರುಕಟ್ಟೆಯಲ್ಲಿ ತೊಂದರೆ ಆಗುತ್ತೆ. ಈ ಒಂದು ತೊಂದರೆ ಕಾರಣನೇ ನೇರ ಜೆಡಿನೇ ಆಗ್ಬೇಕಾಗುತ್ತೆ. ಕೊಡಕ್ಕಾಗೋದಿಲ್ಲ. ಹೌದು, ಪಕ್ಕವಾಗಿ ಕೊಡಕ್ಕಾಗದೇನೆ ಈ ತರ ಸುಮಾರು 80,000 ಕೂಡ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. 86,000 ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ನಮ್ಮ ಆಲ್ಮೋಸ್ಟ್ ಎಲ್ಲದರಲ್ಲಿ ನಾವು ಹುಡುಗರಲ್ಲಿ ಕ್ಯಾನ್ಸರ್ ಬರುತ್ತೆ ಗೊತ್ತೈತೆ. ಆದ್ರೂ ಸರ್ಕಾರ ಬ್ಯಾನ್ ಮಾಡ್ತಾ ಇರಲ್ಲ. ಸುಮ್ಮನೆ ತಿನ್ನ ಆರೋಗ್ಯ ಕ್ಯಾನ್ಸರ್ ಅಂತೇಳಿ ನೀವು ಯಾವ್ದಾದ್ರು ಒಂದು ವೈಜ್ಞಾನಿಕ ಒಂದು ಪುರಾಣ ತಗೊಳ್ಳಿಕ್ಕೆ ಹೇಳಿದ್ರಪ್ಪ ನಾವು ಸಂತೋಷ ಇದೆ. ಯಾವುದೇ ವೈಜ್ಞಾನಿಕ ಪುರಾಣ ಇದ್ರೂ ಕೂಡ ನೀವು ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವು ಅದನ್ನ ಯಾವ ರೀತಿಯ ಒಂದು ಕಡಿಮೆ ಅದನ್ನ ನಿಯಂತ್ರಣ ಮಾಡಕ್ಕೆ ಏನ್ ಮಾಡ್ಬೇಕು, ನೀವು ಕ್ರಮ ತೆಗೆದುಕೊಳ್ತೀವಿ. ಅದನ್ನ ನಾವು ರೈತನ ಸ್ವಾಗತ ಮಾಡ್ತೀವಿ, ರೈತ ನಾವು ಅದಕ್ಕೆ ಸ್ವಾಗತ ಕೊಡ್ತೀವಿ. ಆದ್ರೆ ನೀವು ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲದೆ ನೀವು ಈ ತರ ಕ್ಯಾನ್ಸರ್ ಬರುತ್ತಂತ ಹೇಳಿ ಈ ತರ ಮಾತಾಡಿದ್ರಪ್ಪ ಅಂದ್ರೆ ನಮ್ಗೆ ಮುಂದಿನ ಈಗ ಸದಿನ ಬೆಳೆಗಾಗಿ ಈಗ ಸದಿನ ನಾವು ನಾಟಿ ಮಾಡಕ್ಕಿದ್ದೀವಿ. ಮುಂದೆ ಬೆಳೆ ಬಂದಾಗ ಈ ತರ ರಾಯಚೂರು ಭಾಗದಾಗ ಈ ಬಳ್ಳಾರಿ ರಾಯಚೂರು ಒಂದು 4 ಜಿಲ್ಲೆದ ಬೆಳೆದಂತ ಒಂದು ಅಕ್ಕಿಗಳಿಗೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ನಮ್ಮ ಮಾರುಕಟ್ಟೆಗೆ ಎಫೆಕ್ಟ್ ಆಗುತ್ತೆ. ನಮ್ಮ ರೈತರು ಬೆಳೆದಂತ ನಾವು ಭತ್ತ ನೀರು ಮಾಡಬೇಕು. ಅಲ್ಲ ಅವ್ರ ಶೆಡ್ ಜಿಡಿ ಹತ್ರ ಮತ್ತು ಪ್ರಿಂಟ್ ಮೀಡಿಯಾದ ರಾಜ್ಯ ಆವೃತ್ತಿಗಳೇ ಅದನ್ನ ಪ್ರಸಾರ ಮಾಡಿದಾವೆ. ಸೊ ಅದರ ಬಗ್ಗೆ ಇದು ನೋಡಿ, ಮಾನ್ಯ ಸರ್ಕಾರ ಘೋಷಿಸಿದಂತೆ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಆಗಸ್ಟ್ 12ರಿಂದ 14ರವರೆಗೆ ಆಶಾ ಕಾರ್ಯಕರ್ತೆಯರ ಆಯೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ರಾಜ್ಯ ಅಧ್ಯಕ್ಷ ಕೆ ಸೋಮಶೇಖರ್ ಯಾದಗಿರಿ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಜನವರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರು ನಡೆಸಿದ ರಾಜ್ಯ ಮಟ್ಟದ ಹೋರಾಟ ವೇಳೆ ಆಶಾ ಕಾರ್ಯಕರ್ತರ ವೇತನ 10,000 ರೂಪಾಯಿಗೆ ಹೆಚ್ಚಿಸುವ ಭರವಸೆ ಸರ್ಕಾರ ನೀಡಿತ್ತು. ಆದರೆ ಇದುವರೆಗೂ ಆಶಾ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಮಾಡದೆ ಆಶಾ ಕಾರ್ಯಕರ್ತೆಯರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಎಂದರು. ರಾಜ್ಯದಲ್ಲಿ ಸುಮಾರು 40,000 ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದು, ಈ ಕೂಡಲೇ ಸರ್ಕಾರ ನುಡಿದಂತೆ ನಡೆಯಬೇಕೆಂದು ಅವರು ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚಳ ಮಾಡಿದ್ದು, ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೇಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಂಯೋಜನೆಗೊಂಡಿರ್ತಕ್ಕಂಥ ರಾಜ್ಯ ಸಮಿತಿಯಿಂದ ಆಶಾ ಕಾರ್ಯಕರ್ತೆಯರ ಹಲವಾರು ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ನಾವು ಇದೇ ಆಗಸ್ಟ್ 12, 13, 14 3 ದಿನಗಳ ಕಾಲ ರಾಜ್ಯದ 31 ಜಿಲ್ಲೆಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಗಲು ಮತ್ತು ರಾತ್ರಿ ಈ ಹೋರಾಟನ ಘೋಷಣೆ ಮಾಡಿದ್ದೀವಿ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದರ ಧೋರಣೆ ಹಾಗೆ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯ ವಿರೋಧಿಯಾದಂತಹ ಧೋರಣೆ ಮತ್ತು ಕ್ರಮಗಳನ್ನು ಖಂಡಿಸಿ ಸೂಕ್ತ ಪರಿಹಾರಗಳನ್ನು ತಕ್ಷಣವೇ ಕೈಗೊಳ್ಳಬೇಕು ಅಂತೇಳಿ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ ವರ್ಷದ ಆಗಸ್ಟ್ ಕೊನೆಯ ದಿನಗಳು ಮತ್ತು ಜನವರಿ 9, 10, 11, 12 ಈ 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಹಳ ಬೃಹತ್ ಆದಂತಹ 40,000 ಜನ ಆಶಾ ಕಾರ್ಯಕರ್ತೆಯರ ದೊಡ್ಡ ಹೋರಾಟ ಆಯಿತು. ಅಲ್ಲಿ ನಮ್ಮ ಬೇಡಿಕೆ ಸ್ಪಷ್ಟವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಇವರೆಲ್ಲರೂ NHM ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರಾಗಿರೋದ್ರಿಂದ ಕೇಂದ್ರ ಸರ್ಕಾರದ ಗೌರವಧನ
ಮತ್ತು ಪ್ರೋತ್ಸಾಹಧನ ಬರ್ತದೆ. ರಾಜ್ಯ ಸರ್ಕಾರದ ಗೌರವಧನ ಇದೆ. ರಾಜ್ಯ ಸರ್ಕಾರದ ಗೌರವಧನ 5,000 ರೂಪಾಯಿ, ಕೇಂದ್ರ ಸರ್ಕಾರದ್ದು 2,000 ರೂಪಾಯಿ ಒಂದು, ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಕೆಲಸಗಳು ಅಂದ್ರೆ RCH ಪೋರ್ಟಲ್ ಅಂತ ಏನೊಂದು ಪೋರ್ಟಲ್ ಇದೆ, ನ್ಯಾಷನಲ್ ಪೋರ್ಟಲ್ ಅದು ಆನ್ಲೈನ್, ಅದರಲ್ಲಿ ಕೆಲಸಗಳನ್ನ ಭರ್ತಿ ಮಾಡಬೇಕು. ಮಾಡಿದಂತ ಕೆಲಸಗಳು ಅದರಿಂದ ಮೋಸ ಆಗ್ತಾ ಇದೆ, ಅದರಿಂದ ಸರಿಯಾದಂತ ಶ್ರಮ ಆಗ್ತಾ ಇಲ್ಲ, ಬೇಕಾದಷ್ಟು ಸಿಗ್ತಾ ಇಲ್ಲ ಅವರಿಗೆ ಮಾಡಿದಷ್ಟು ಕೆಲಸಕ್ಕೆ ಅಂತೇಳಿ ನಾವು ಕಳೆದ 8 ವರ್ಷಗಳಿಂದ ಹೋರಾಟ ಮಾಡಿದಾಗ ಯಾವುದೇ ಪರಿಹಾರನ ಸರ್ಕಾರ ಘೋಷಣೆ ಮಾಡಲಿಲ್ಲ. ಹಾಗಾಗಿ ನಾವು 15,000 ನಮ್ಮ ಕಾರ್ಯಕರ್ತೆಯರಿಗೆ ಮಾಸಿಕ ಗ್ಯಾರಂಟಿ ಮಾಡಬೇಕು, ಗೌರವಧನ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಕೇಳಿದ್ದೀವಿ. ರಾಜ್ಯ ಸರ್ಕಾರ ಆ ಚಳವಳಿಯ ಸಂದರ್ಭದಲ್ಲಿ 3 ದಿನಗಳಾದರೂ ಕೂಡ ನಮಗೆ ಕರೀಲಿಲ್ಲ. 4ನೇ ದಿವಸ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯಾಗಿ ಆ ಸಭೆಯಲ್ಲಿ ಚರ್ಚೆಯ ನಂತರ ಪ್ರತಿ ಆಶಾ ಕಾರ್ಯಕರ್ತೆಗೆ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಕನಿಷ್ಠ ಇದು 10,000ಕ್ಕೂ ಕಡಿಮೆ ಯಾರಿಗಾದ್ರೂ ಆಶಾ ಕಾರ್ಯಕರ್ತೆಯರಿಗೆ ಹಣ ಬರ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ನಾವು ದುಡ್ಡು ಹಾಕ್ತೀವಿ. 10,000ಕ್ಕೂ ಮೇಲೆ ಯಾರಾದ್ರೂ ಹೆಚ್ಚಿಗೆ ಮಾಡಿದ್ರೆ, ಅರ್ಬನ್ ನಲ್ಲಿ ಹೆಚ್ಚಿಗೆ ಸಾಧ್ಯತೆಗಳಿದೆ, ಅಲ್ಲಿ ಕೇಸ್ಗಳು ಜಾಸ್ತಿ ಇರ್ತವೆ, ಹಾಗಾಗಿ ಹೆಚ್ಚಿಗೆ ಮಾಡಿದ್ರೆ ಅದನ್ನು ಕೂಡ ಕೊಡ್ತೀವಿ ನಾವು ಅವರಿಗೆ.